ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ವೀಕ್ಷಕರಿಗೆ ಮಕ್ಕಳಿಗೆ ಪೋಷಕರಿಗೂ ಕೂಡ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಪ್ರಮುಖವಾಗಿ SSLC ಒಂದು ಬೋರ್ಡ್ ಎಕ್ಸಾಮ್ ಅಂತಕ್ಕಂತ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ಅದರ ಒಂದು ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಇತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ವಿಡಿಯೋಸ್ಗಳು ಕೂಡ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬರ್ತಿರುತ್ತೆ. ಅದಕ್ಕೆ ನೀವು ನೋಡ್ತಿರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು, ಯೂಟ್ಯೂಬ್ನಲ್ಲಿ ಉಚಿತ ಆಗಿರುತ್ತೆ ಇದು ಅಂತ ಹೇಳ್ತಾ ಇದೀಗ ಒಂದು ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೂಡ ಕೊಡ್ತೀವಿ. ಸೊ ಸಾಕಷ್ಟು ಅಭ್ಯರ್ಥಿಗಳಿಗೆ ತಿಳಿಸುವಂಥದ್ದು ಏನಂದ್ರೆ ಎಲ್ಲವನ್ನ ಓದಿ ನೀವು ಫೇಲ್ ಆಗೋದಕ್ಕಿಂತ ಅಥವಾ ಕಡಿಮೆ ಮಾರ್ಕ್ಸ್ ತಗೊಳ್ಳೋದಕ್ಕಿಂತ ಕರೆಕ್ಟಾಗಿ ಓದ್ಬಿಟ್ಟು ಅಭ್ಯರ್ಥಿಗಳು ಸರಿಯಾದ ರೀತಿಯಲ್ಲಿ ಒಂದು ಪಾಸ್ ಆಗೋದಕ್ಕಾಗಿರ್ಬೋದು, ನಂತರದಲ್ಲಿ ಹೆಚ್ಚು ಅಂಕನ ಗಳಿಸೋದಕ್ಕಾಗಿರ್ಬೋದು, ಸರಿಯಾಗಿ ಓದಿದ್ರೆ ಸಾಕಾಗಿರುತ್ತೆ, ನೀವು ಮಾರ್ಕ್ಸ್ ಅನ್ನ ತಗೋಬೋದಾಗಿರುತ್ತೆ. ಸುಮ್ಮನೆ ಎಲ್ಲಾನು ಓದಬೇಕು, ಎಲ್ಲಾನು ಓದ್ತಾ ಇದ್ದೀನಿ, ಸುಮ್ಮನೆ ಓದ್ತಾ ಇದ್ದೀನಿ ಅಂದ್ಬಿಟ್ಟು ನೀವು ಓದಿ ಸಮಯನ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಓದಿನ ಸುಮ್ಮನೆ ಓದೋದಕ್ಕೆ ನೀವು ಅಲ್ಲಿ ನಿಮಗೆ ಪಾಸ್ ಆಗದೆ ಹೋಗಬಹುದಾಗಿರುತ್ತೆ ಅಥವಾ ಕಡಿಮೆ ಮಾರ್ಕ್ಸ್ ಕೂಡ ಬರ್ಬೋದಾಗಿರುತ್ತೆ. ಸರಿಯಾದ ವಿಧಾನವನ್ನು ಫಾಲೋ ಮಾಡಿ ಓದಿದ್ರೆ ನಿಮಗೆ ಉತ್ತಮ ಅಂಕ ಕೂಡ ಸಿಗಬಹುದಾಗಿರುತ್ತೆ, ನೀವು ಕೂಡ ಪಾಸ್ ಆಗಬಹುದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡ ವೇದ ಮಾಹಿತಿನ ಮುಂದಿನ ನಿರಂತರವಾಗಿ ಕೊಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಅಂತ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಯಾವ ರೀತಿಯಾಗಿ ಓದಬೇಕಾಗಿದ್ರೆ, ಎಷ್ಟು ಓದಬೇಕಾಗಿದ್ರೆ ಅಂತಕ್ಕಂಥ ಒಂದು ಪ್ರಶ್ನೆಗಳಿದಾವಲ್ಲ, ಏನನ್ನ ಓದಬೇಕು ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನಿರಂತರ ವಿಡಿಯೋಸ್ ಅನ್ನು ಕೂಡ ಕೊಡ್ತಿರ್ತೀವಿ. ಇದಕ್ಕೆ ಒಂದು ಬ್ಲೂ ಪ್ರಿಂಟ್ ನ ಒಂದು ವಿವರಣೆಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕೊಡ್ತಿರುವಂತದ್ದಾಗಿರುತ್ತೆ. ಒಂದು ಬ್ಲೂ ಪ್ರಿಂಟ್ ಅನ್ನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಪ್ರಕಾರದಲ್ಲಿ ಅಭ್ಯರ್ಥಿಗಳು ಓದಿದ್ರೆ 100% ನೀವು ಸ್ಕೋರ್ ಕೂಡ ಮಾಡಬಹುದು, ಪಾಸ್ ಕೂಡ ಆಗಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಡೌಟ್ಸ್ ಇರುತ್ತೆ, ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಥವಾ ಜಾಸ್ತಿ ಕ್ವಶನ್ಸ್ ಬರುತ್ತೆ, ಅಥವಾ ಚಾಯ್ಸಸ್ ಯಾವ ತರ ಇರುತ್ತೆ ಅಂತಲ್ಲ. ಅದ್ರ ಬಗ್ಗೆ ಇಲಾಖೆ ಕೊಟ್ಟಿರುವಂತಹ ಬ್ಲೂ ಪ್ರಿಂಟ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ. ನೋಡಿ ಇವಾಗ ಮಕ್ಕಳು ಇಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ, ನೀವೀಗ ಒಂದು ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡೋದ್ರ ಮುಖಾಂತರದಲ್ಲಿ ಇಲ್ಲಿ ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಠ ವಿಷಯವಾರು ಅವರು ವಿಂಗಡಣೆ ಮಾಡುವಂಥದ್ದಾಗಿರುತ್ತೆ. ಮಾರ್ಕ್ಸ್ಗಳನ್ನು SSLC ಎಕ್ಸಾಮಿನೇಷನ್ 2025-26ಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಪಾರ್ಟೆಂಟ್ ಇಲ್ಲಿ ನೋಟ್ ಕೂಡ ಕೊಟ್ಟಿದ್ದಾರೆ, ಸೂಚನೆಯನ್ನು ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ಕ್ರಮ ಸಂಖ್ಯೆ ಅಂತ ಕೊಟ್ಟಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಂತರ ಅಧ್ಯಾಯಗಳ ಸಂಖ್ಯೆ ಅಂತ ಅಧ್ಯಾಯಗಳ ಹೆಸರು ಅಂತ ಕೊಟ್ಟಿದ್ದಾರೆ. ನಂತರ 1 ಅಂಕದ ಪ್ರಶ್ನೆಗಳು 1 ಮಾರ್ಕ್ಸ್ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಕೂಡ ಇದೆ. 2 ಅಂಕದ ಪ್ರಶ್ನೆಗಳು 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಒಟ್ಟು ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಟೋಟಲ್ ಮಾರ್ಕ್ಸ್ ಎಷ್ಟು ಪ್ರಶ್ನೆಗಳಿರುತ್ತೆ ಮತ್ತು ಎಷ್ಟು ಅಂಕ ನಿಗದಿ ಆಗಿರುತ್ತೆ ಒಂದು ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಳೋದ್ರೆ ಮೊದಲನೇದಾಗಿ 1 ಅಂತ ಕೊಟ್ಟಿದ್ದಾರೆ. ವಾಸ್ತವ ಸಂಖ್ಯೆಗಳು ಅಂದರೆ ರೂಲ್ ನಂಬರ್ ಅಂತಕ್ಕಂಥ ಇರುತ್ತಲ್ಲ, ಅಂದರೆ ರಿಯಲ್ ನಂಬರ್ ಅಂತಕ್ಕಂಥದ್ದು. ಈ ಒಂದು ರಿಯಲ್ ನಂಬರ್ಸ್ ಅಂತಕ್ಕಂಥದ್ದಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಳುವಂಥದ್ದರೆ ಇಲ್ಲಿ 1 ಅಂಕದ ಪ್ರಶ್ನೆ 1 ಬಂದಿರೋದಾಗಿರುತ್ತೆ ಈ ಒಂದು ವಿಷಯದಿಂದ. ನಂತರದಲ್ಲಿ 2 ಅಂಕದ ಪ್ರಶ್ನೆ 2 ಬರುತ್ತೆ, 3 ಅಂಕಕ್ಕೆ ಯಾವುದೇ ಪ್ರಶ್ನೆ ಬರೋದಿಲ್ಲ ಅಂತ ಮಾಹಿತಿನ ಕೊಟ್ಟರೆ, 4ಕ್ಕೂ ಬರಲ್ಲ, 5ಕ್ಕೂ ಬರಲ್ಲ. ಒಟ್ಟು 3 ಕ್ವಶನ್ ಬರುತ್ತೆ, 5 ಮಾರ್ಕ್ಸ್ಗೆ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಇಲ್ಲಿ ಅರ್ಥ ಮಾಡ್ಕೋಬೋದಾಗಿರುತ್ತೆ. ಇವಾಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ ಪ್ರಕಾರದಲ್ಲಿ ನೀವು ನೋಡ್ಕೊಳ್ಳಿದೆ, ನಾನು ಎಲ್ಲ ಇಂಡಿವಿಜುವಲ್ ಆಗಿ ಹೇಳ್ತಾ ಹೋದರೆ ಅದು ಲೆಂತ್ ಕೂಡ ಆಗುತ್ತೆ ವಿಡಿಯೋ. ಇಲ್ಲಿ ಪ್ರಮುಖವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಾನು. ಈ ರೀತಿಯಾಗಿ ಇಲ್ಲಿ ನೀವು ಗಮನಿಸ್ಕೋಬೋದಾಗಿರುತ್ತೆ. ಇಲ್ಲಿ ಕೊನೆಗೆ ಗಮನಿಸ್ಕೊಳ್ಳಿ, ಒಟ್ಟು ಪ್ರಶ್ನೆಗಳ ಸಂಖ್ಯೆ ಅಂತ ಏನು ಕೊಟ್ಟಿದ್ದಾರಲ್ಲ, ಒಟ್ಟು ಪ್ರಶ್ನೆಗಳ ಸಂಖ್ಯೆಯಲ್ಲಿ ಯಾವ ಒಂದು ಚಾಪ್ಟರಿಂದ ಹೆಚ್ಚು ಪ್ರಶ್ನೆಗಳಿದ್ದಾವೆ, ನಂತರ ನಿಗದಿಪಡಿಸಿದ ಒಟ್ಟು ಅಂಕ ಅಂತ ಕೊಟ್ಟಿದ್ದಾರಲ್ಲ, ಯಾವ ಒಂದು ಚಾಪ್ಟರಿಂದ ಹೆಚ್ಚು ಮಾರ್ಕ್ಸ್ಗೆ ನಿಗದಿಯಾಗಿರುತ್ತೆ ಅಂತ ಚಾಪ್ಟರ್ಸ್ಗಳನ್ನ ನೀವು ಬಿಡದೇನೆ ಓದ್ಕೊಂಡಂಥ ಪಕ್ಷದಲ್ಲಿ ನೀವು ಸ್ಕೋರನ್ನು ಮಾಡಲಿಕ್ಕೆ ಜಾಸ್ತಿ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಹಂಗಂತ ನೀವು ಬೇರೆದನ್ನ ಬಿಡಿ ಅಂತಕ್ಕಂಥ ನಾನು ಏನು ಹೇಳ್ತಿಲ್ಲ ಅಭ್ಯರ್ಥಿಗಳಿಗೆ. ನಿಮ್ಮ ಬಳಿ ಸಮಯ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ನೀವು ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕನ ತಗೋಬೇಕು ಅಥವಾ ಜಾಸ್ತಿ ಓದಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಮಾರ್ಕ್ಸ್ ತಗೋಬೇಕು ಅನ್ನೋ ಸಂದರ್ಭದಲ್ಲಿ ಇದನ್ನು ಮಾಡಬಹುದಾಗಿರುತ್ತೆ. ಇಲ್ಲಾಂದ್ರೆ ಎಲ್ಲಾನು ಕೂಡ ಓದ್ಕೊಂಡಿರಿ, ಎಲ್ಲಾನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಬಟ್ ಆದರೆ ಕಡಿಮೆ ಸಮಯದಲ್ಲಿ ಹೆಚ್ಚಿಗೆ ಅಂಕ ತಗೋಬೇಕು, ಪಾಸ್ ಆಗಬೇಕು ಅಂತಕ್ಕಂಥ ಅಭ್ಯರ್ಥಿಗಳು ಅದನ್ನಂತೂ ಮಾಡಲೇಬೇಕಿರುತ್ತೆ. ಏನಂದ್ರೆ ಅಭ್ಯರ್ಥಿಗಳಿಗೆ ಒಟ್ಟು ಪ್ರಶ್ನೆಗಳು ಇವಾಗ ಕಾಮನ್ ಆಗಿ ನಾನು ಅರ್ಥ ಆಗತ್ತೆ ಎಕ್ಸ್ಪ್ಲೇನ್ ಮಾಡಿದ್ರೆ ಇಲ್ಲಿ ನೋಡಬಹುದಾಗಿರುತ್ತೆ. ನೀವು ಇಲ್ಲಿ 3ನೇ ಒಂದು ವಿಷಯ ನೋಡ್ತಿರಲ್ಲ, ಅಂದರೆ 3ನೇ ಒಂದು ಅಧ್ಯಯನ ಗಮನಿಸ್ತಾ ಇದ್ರೆ 2 ಚರಕಾಕ್ಷವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಮಾಹಿತಿನ ಕೊಟ್ಟಿದ್ರಲ್ಲ. ಇದರಲ್ಲಿ 4 ಕ್ವಶನ್ ಬರ್ತಿದೆ 8 ಮಾರ್ಕ್ಸ್ಗೆ, ಅಂದರೆ 4 ಅಂಕದ ಒಂದು ಪ್ರಶ್ನೆ ಕೂಡ ಇರುವಂಥದ್ದಾಗಿರುತ್ತೆ ಇಲ್ಲಿ. ನಂತರ 1 ಮಾರ್ಕ್ಸ್ಗೆ 2 ಕ್ವಶನ್ ಬರುತ್ತೆ, ನಂತರದಲ್ಲಿ 2 ಮಾರ್ಕ್ಸ್ಗೆ 1 ಕ್ವಶನ್ ಇಲ್ಲಿ ಕೊಡ್ತೀವಿ ಅಂತಾರೆ. ಒಟ್ಟು 4 ಕ್ವಶನ್ ಕೊಟ್ಟು 8 ಮಾರ್ಕ್ಸ್ ಬರೋ ಥರ ಇರುತ್ತೆ. ಈ ಥರ 4 ಮಾರ್ಕ್ಸ್ ಕ್ವಶನ್ಗಳು ಯಾವ್ಯಾವ್ದು ಬರ್ತಾವಲ್ಲ, ಇಲ್ಲಿ 5ನೇ ಚಾಪ್ಟರಿಂದ ಬರುತ್ತೆ, 6ನೇ ಚಾಪ್ಟರಿಂದ ಬರುತ್ತೆ, ನಂತರದಲ್ಲಿ 10ನೇ ಚಾಪ್ಟರಿಂದನೂ ಬರುತ್ತೆ, ಮತ್ತು 5 ಮಾರ್ಕ್ಸ್ಗೆ 11ನೇ ಚಾಪ್ಟರಿಂದನೂ ಕೂಡ ಕೊಡ್ತಿದ್ದಾರೆ, ಗಮನಿಸ್ಬೋದಾಗಿರುತ್ತೆ. ಮತ್ತು ಲಾಸ್ಟ್ ಗಮನಿಸ್ಕೊಂಡು ಪ್ರಮುಖವಾಗಿ ಇಂಪಾರ್ಟೆಂಟ್ ಇರುತ್ತೆ ಎಲ್ಲ ಗಮನಿಸ್ಕೊಳ್ಳೋಂಥವ್ರು 15ನೇ ಚಾಪ್ಟರಿಂದನೂ ಕೂಡ ಒಂದು ಮಾರ್ಕ್ಸ್ಗಳನ್ನು ಗಮನಿಸ್ಬೋದಾಗಿರುತ್ತೆ. 1 ಮಾರ್ಕ್ಸ್ಗೆ ಅಂದರೆ ಟೋಟಲ್ ಆಗಿ ಸಂಬಂಧಪಟ್ಟಂತೆ ಕೂಡ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಾಗಿರುತ್ತೆ. 16 ಕ್ವಶನನ್ನು ಕೊಡ್ತೀವಿ ಅಂತಕ್ಕಂಥ ಮಾಹಿತಿನಲ್ಲಿ ಕೊಟ್ಟಿದ್ದಾರೆ. ನಂತರದಲ್ಲೂ ಕೂಡ ಗಮನಿಸ್ಬೋದಾಗಿರುತ್ತೆ, ಅಂದರೆ ಒಟ್ಟು 15 ಇರುತ್ತೆ ಅಂತ ಮಾಹಿತಿ, 16 ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ. ಜಸ್ಟ್ ನಿಮಗೆ 14ನೇ ತನಕನೇ ಚಾಪ್ಟರ್ಸ್ ಇರುವಂಥದ್ದಾಗಿರುತ್ತೆ. ಅದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ಪ್ರಮುಖವಾಗಿ 11ನೇದೇನೇ ಇದೆಯಲ್ಲ, ಅಲ್ಲಿ 5 ಮಾರ್ಕ್ಸ್ಗೆ ಕ್ವಶನನ್ನು ಕೊಡ್ತೀವಿ ಅಂತಕ್ಕಂಥ ಮಾಹಿತಿನಲ್ಲಿ ಕೊಟ್ಟಿರೋದ್ರಿಂದ ಅಲ್ಲಂತೂ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ಅದನ್ನು ಪ್ರಿಪೇರ್ ಆಗಲೇಬೇಕಿರುತ್ತೆ ನೀವು, ಯಾಕಂದರೆ ಅಲ್ಲಿ 1 ಮಾರ್ಕ್ಸ್ಗೆ 2 ಕ್ವಶನ್ ಬರುತ್ತೆ, ಒಟ್ಟು ನಿಮಗೆ ಅಲ್ಲಿ 7 ಮಾರ್ಕ್ಸ್ ಅದೊಂದೇ ಚಾಪ್ಟರಿಂದ ಸಿಗುತ್ತೆ. ಜಸ್ಟ್ ಅದನ್ನೇ ನೀವು ಪ್ರಿಪೇರ್ ಆದರೂ ಕೂಡ. ನಂತರದಲ್ಲಿ ಕೂಡ ಗಮನಿಸಬಹುದಿರುತ್ತೆ, ಕೊನೆಯದಾಗಿ ಮಾರ್ಕ್ಸ್ ನಿಗದಿಯಾಗಿರುತ್ತಲ್ಲ, 8 ಮಾರ್ಕ್ಸ್ ನಿಗದಿಯಾಗಿರುವಂಥದ್ದು, 6 ಮಾರ್ಕ್ಸ್ ನಿಗದಿಯಾಗಿರುವಂಥದ್ದು, ನಂತರ 9 ಮಾರ್ಕ್ಸ್ ನಿಗದಿಯಾಗಿರ್ತಕ್ಕಂಥ ಒಂದು ಚಾಪ್ಟರ್ಸ್ ಏನಿರುತ್ತಲ್ಲ ಅವುಗಳನ್ನು ಬಿಡದೆ ಓದದಂಥ ಪಕ್ಷದಲ್ಲಿ ಯಾವುದೇ ಅಭ್ಯರ್ಥಿ ಆದರೂ ಕೂಡ ಉತ್ತೀರ್ಣ ಆಗಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಮತ್ತು ಸ್ಕೋರ್ ಕೂಡ ಮಾಡಬೇಕು ಅನ್ನೋ ಅಭ್ಯರ್ಥಿಗಳು ಈ ಪ್ರಕಾರದಲ್ಲಿ ಒಂದು ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿ ಅಭ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ಉತ್ತಮ ಅಂಕನ ಕೂಡ ಗಳಿಸಬಹುದಾಗಿರುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಸುಮ್ಮನೆ ಜಸ್ಟ್ ಸ್ಟಾರ್ಟಿಂಗಿಂದನೇ ಓದ್ಕೊಂಡು ಹೋಗ್ತೀರಾ ಹಾಗೆ ಅಂತಂದರೆ ನೀವು ಬರೀ ಅದು ಚಾಪ್ಟರ್ಲ್ಲಿ 4 ಮಾರ್ಕ್ಸ್ ಬರೋದಿಲ್ಲ ಅಂದರೂ 5 ಮಾರ್ಕ್ಸ್ ಕ್ವಶನ್ ಬಂದಿಲ್ಲ ಅಂದರೂ ಕೂಡ 3 ಮಾರ್ಕ್ಸ್ ಕ್ವಶನ್ ಕೂಡ ಗಮನಿಸಬೇಕಾಗಿರುತ್ತೆ, ನೋಡಬಹುದಾಗಿರುತ್ತೆ. 3 ಮಾರ್ಕ್ಸ್ ಕ್ವಶನ್ಗಳು 2ನೇ ಚಾಪ್ಟರಿಂದ ಬರುತ್ತೆ, 4ನೇ ಚಾಪ್ಟರಿಂದ ಬರುತ್ತೆ, 6, 7, 8, 9ನೇ ಚಾಪ್ಟರ್ ತನಕ. ನಂತರ ಇಲ್ಲಿ ಕೂಡ ಗಮನಿಸಬಹುದಿರುತ್ತೆ 12, 13, 14ನೇ ಚಾಪ್ಟರ್ ತನಕ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇವುಗಳನ್ನ ಇಂಪಾರ್ಟೆಂಟ್ ಆಗಿ ನೀವು ಓದ್ಕೊಬೇಕಾಗುತ್ತೆ. ಇವುಗಳನ್ನು ಓದೋದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕನ ಗಳಿಸಲಿಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳ್ಬೋದಾಗಿರುತ್ತೆ.
ಮಕ್ಕಳೇ ಹಾಗೆ ಇಲ್ಲಿ ಗಮನಿಸ್ಬೋದಾಗಿರುತ್ತೆ, ಇಲ್ಲಿ ಸೂಚನೆ ಅಂತಲೂ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಈ ಒಂದು ಸೂಚನೆಯಲ್ಲಿ ಏನು ಗಮನಿಸ್ತಾ ಇದ್ದೀರಾ ಅಂತ ಹೇಳಂತಂದರೆ, ಇಲ್ಲಿ 2 ಅಂಕದ ಪ್ರಶ್ನೆಗಳು ಎಷ್ಟು ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಚಾಯ್ಸನ್ನು ಕೊಡ್ತಾರೆ ಅಂದರೆ 2 ಅಂಕದ ಪ್ರಶ್ನೆಗಳಲ್ಲಿ 2 ಆಂತರಿಕ ಆಯ್ಕೆಗಳಿರುತ್ತೆ. ಅಂದರೆ 2 ಚಾಯ್ಸ್ ಇರುತ್ತೆ ಅಭ್ಯರ್ಥಿಗಳಿಗೆ ಅನ್ನೋ ರೀತಿ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ನಂತರ 3 ಅಂಕದ ಪ್ರಶ್ನೆಗಳಿಗೆ 4 ಆಂತರಿಕ ಆಯ್ಕೆಗಳನ್ನು ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರಶ್ನೆಗಳಿರುತ್ತೆ ಅಂತಂದ್ಬಿಟ್ಟು ಅಂದರೆ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ನಿಮಗೆ 4 ಚಾಯ್ಸ್ಗಳೇನಿರುತ್ತೆ. ಸೊ ಚಾಯ್ಸಲ್ಲಿ ಅಟೆಂಡ್ ಮಾಡ್ಕೋಬೋದಾಗಿರುತ್ತೆ ಅಂತ. ನಂತರದಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ 2 ಚಾಯ್ಸ್ ಇರುತ್ತೆ ಅಭ್ಯರ್ಥಿಗಳಿಗೆ. ಸೊ 2ನ್ನ ನೀವು ಅಲ್ಲಿ ಚಾಯ್ಸ್ ಮಾಡ್ಕೊಬೋದಾಗಿರುತ್ತೆ, ಯಾವುದ್ರಲ್ಲಿ ಬೇಕಾದ್ರೂ ಬರೀಬೋದಾಗಿರುತ್ತೆ. ನಂತರ 5 ಅಂಕದ ಪ್ರಶ್ನೆಗಳಲ್ಲಿ 1 ಚಾಯ್ಸ್ ಇರುತ್ತೆ. ಅಂದರೆ ಆಲ್ಮೋಸ್ಟ್ 2 ಕ್ವಶನ್ ಕೊಟ್ಟರೆ ಒಂದನ್ನು ನೀವು ಬರೀಬೋದಾಗಿರುತ್ತೆ. ಸೊ ಒಂದನ್ನು ಚಾಯ್ಸ್ ಆಗಿ ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಈ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ ಸೂಚನೆಯಲ್ಲಿ. ಅಭ್ಯರ್ಥಿಗಳು ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿನ ತಲುಪಿಸಿ. ವಿಡಿಯೋ ಇಷ್ಟ ಆಗದಿರೋ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.